ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾಗಿ. ಆದ್ರೆ ಹೆಂಗ್ ತಿಂತಾ ಇದ್ರೆ ನೀವು ಬಫೆ ಅಂತ ಹಿಂಗೆ ತೆಗಿತಾ ಇದ್ವಿ. ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬರುತ್ತೆ. ಸೊ ಊಟ ಗಬ್ಬೆ ಇದೆ, ಊಟ ಮಾಡೋ ವಿಧಾನನೂ ಗಬ್ಬೆ ಬೆಸಿದೀವಿ, ಕಕ್ಕ ಸರಿಯಾಗಿ ಬರ್ತಾ ಇಲ್ವಲ್ಲ. ನಿಜವಾಗ್ಲೂ ನೀವು ಸರಿಯಾಗಿ ಕಕ್ಕ ಮಾಡ್ಬೇಕಂದ್ರೆ ಮಲಾಸನ ಅಂತ ಇದೆ. 3 ನಿಮಿಷ ನೀವು ಮಲಾಸನಲ್ಲಿ ಕೂತ್ಕೊಳ್ರಿ, ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ. ಇದು ಯಾಕಾಗಿದೆ? ನಿಮ್ಮ ಕೊಬ್ಬು ಸರಿ ಇಲ್ಲ. ಸೊ ಪರಿಷ್ಕಾರ ಎಲ್ಲಿದೆ? ಹಾಸ್ಪಿಟಲ್ ಅಲ್ಲಿ ಇದೆಯಾ? ಆರೋಗ್ಯ ಎಲ್ಲಿ ಕಳ್ಕೊಂಡಿದ್ದೀರಾ? ಅಡಿಗೆ ಮನೆ ಕೂತ್ಕೊಂಡು ಯೋಗ ಮಾಡ್ರಪ್ಪ, ಯೋಗ ಮಾಡ್ರಿ ಅಪ್ಪ ಅಂತಿದ್ದೀರಾ. ಏನಾಗ್ತಾ ಇದೆ? ರಕ್ತ ಪ್ರಸಾರ ಸರಿಯಾಗಿ ಆಗ್ತಾ ಇಲ್ಲ. ಯಾಕಂದ್ರೆ ನೀವು ಹಿಂಗ ಕೂತ್ಕೊಂಡು ತಿನ್ನೋದು ಮರ್ತು ಹೋಗಿದ್ದೀರಾ. ಇದನ್ನ ಸುಖಾಸನ ಅಂತಾರೆ. ನೀವು ಊಟ ಮಾಡಬೇಕು, ಬಾಯಿಗೆ ಏನಾದರೂ ಹಾಕೋಬೇಕಂದ್ರೆ ಹಿಂಗ ಕೂತ್ಕೊಟ್ಟು ತಿಂದ್ರೇನೆ ಅದು ವೈಜ್ಞಾನಿಕವಾಗಿ. ಯಾಕೆ ಹೇಳಿ? ನಿಮ್ಮ ಗುದದ್ವಾರ ಮುಚ್ಕೊಂಡಿರುತ್ತೆ. You have a tube. Even you want to fill, one side should be closed so that the pressure is not building up here and there. ಈಗ ನನ್ಗೆ ಹೂಸು ಬಂದ್ರೆ ಹೂಸು ಬರಲ್ಲ, ಹಿಂಗೆ ಎತ್ತಿದ್ರೇನೆ ಹೂಸು. ಅರ್ಥ ಅಂತ ಇದೇನು ಇವು? ಆದ್ರೆ ಹೆಂಗ್ ತಿಂತಾ ಇದ್ರೆ ನೀವು ಬಫೆ ಅಂತ ಹಿಂಗೆ ತೆಗಿತಾ ಇದ್ವಿ. ಇಲ್ಲ ಆದ್ರೆ ಹಿಂಗೆ ಕೊಟ್ಟು ಅದು ಗುದದ್ವಾರ ಅರ್ಧ ಓಪನ್ ಆಗಿದೆ, ಅರ್ಧ ಕ್ಲೋಸ್ ಆಗ. We have not asked this question. ಎಲ್ಲರ ಮನೆಯಲ್ಲಿ ಡೈನಿಂಗ್ ಟೇಬಲ್ಸ್ ಬರುತ್ತೆ. ಸೊ ಊಟ ಗಬ್ಬೆ ಇದೆ, ಊಟ ಮಾಡೋ ವಿಧಾನನೂ ಗಬ್ಬೆ ಬೆಸಿದೀವಿ, ಕಕ್ಕ ಸರಿಯಾಗಿ ಬರ್ತಾ ಇಲ್ವಲ್ಲ. ಯಾಕಂದ್ರೆ ಹಿಂಗೆ ಕೂತಿಯದ, ಅರ್ಧನೇ ಓಪನ್ ಆಗಿವೆ. ನಿಜವಾಗ್ಲೂ ನೀವು ಸರಿಯಾಗಿ ಕಕ್ಕ ಮಾಡ್ಬೇಕಂದ್ರೆ ಮಲಾಸನ ಅಂತ ಇದೆ. ನಿಮ್ಮ 6 ಬೆರಳು ಮೇಲೆ ನೀವು ಕೂತ್ಕೋಬೇಕು. ನಿಮ್ಮ ಮಡಿ ಅಂಡು ಮೇಲೆ ಇರಬೇಕು. ಆವಾಗ ಗುದದ್ವಾರ ಪೂರ್ತಿಯಾಗಿ ಓಪನ್ ಆಗಿದೆ. ಬವಲ್ಸ್ ಮೂವ್ ಅಂತ, ಮೂವ್ಮೆಂಟ್ ಆಫ್ ಬವಲ್ಸ್. ಈಗ ಡಾಕ್ಟರ್ ಖಾದರ್ ಹೇಳಿದಾರಂತ ಹಿಂಗೆ ಹೋಗಿ ಮಾಡಬೇಡಿ. ಹಿಂದೆ ಮುಂದೆ ಬಿಂದರು ಮೂಗು. ಆಮೇಲೆ ನನ್ನ ಮೇಲೆ ಮೈಸೂರು ಬೆಂಗಳೂರು ಸರಿ ಹೋಗಿದೆ. ಅಮೆರಿಕಾದಲ್ಲ ನನ್ನ ಮೇಲೆ ಕೇಸ್ ಹಾಕ್ಬಿಡ್ತ. ಅದು ಸಾಧನೆ ಮಾಡಬೇಕು. 3 ನಿಮಿಷ ನೀವು ಮಲಾಸನಲ್ಲಿ ಕೂತ್ಕೊಳ್ರಿ, ಇಮ್ಮಿಡಿಯೇಟ್ ರಿಲೀಫ್ ಬರುತ್ತೆ ನಿಮ್ಗೆ. ನಿಮ್ಮ ನರನಾಲಿಗಳು ಸಂಯೋಜನೆ ಶುರು ಆಗತ್ತೆ. ಅಂದ್ರೆ ಬುದ್ಧಿಮಾನ್ಯ